ಆಸ್ತಿ ವಿವಾದವನ್ನು ಕ್ರಿಮಿನಲ್ ಪ್ರಕರಣವನ್ನಾಗಿ ಬಳಸಲು ಸಾಧ್ಯವಿಲ್ಲ. ಕರ್ನಾಟಕ ಹೈಕೋರ್ಟ್ನ ಮಹತ್ವದ ತೀರ್ಪು. ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪೊಂದರಲ್ಲಿ ಸಿವಿಲ್ ಸ್ವರೂಪದ ಆಸ್ತಿ ವಿವಾದಗಳನ್ನು ಇತ್ಯರ್ಥಪಡಿಸಲು ಕ್ರಿಮಿನಲ್ ಕಾನೂನನ್ನು ಒತ್ತಡದ ಸಾಧನವಾಗಿ ಅಥವಾ ಪ್ರತೀಕಾರದ ಅಸ್ತ್ರವಾಗಿ ಬಳಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಪ್ರಕರಣದ ಹಿನ್ನೆಲೆ: ಬೆಂಗಳೂರಿನ 73 ವರ್ಷದ ತಾಯಿ ಮತ್ತು ಅವರ ಹಿರಿಯ ಮಗಳ ವಿರುದ್ಧ ಕಿರಿಯ ಮಗಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ತಂದೆ ನಿಧನರಾದ ನಂತರ ಕುಟುಂಬದ ಆಸ್ತಿ ಹಂಚಿಕೆ ಕುರಿತು ವಿವಾದ ಉಂಟಾಗಿತ್ತು. ಕಿರಿಯ ಮಗಳು ಈಗಾಗಲೇ ಆಸ್ತಿ ವಿಭಜನೆಗಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು. ನಂತರ ತಾಯಿ ಮತ್ತು ಅಕ್ಕನ ವಿರುದ್ಧ ವಂಚನೆ ಹಾಗೂ ನಕಲಿ ದಾಖಲೆಗಳ ಆರೋಪದೊಂದಿಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದರು. ಹೈಕೋರ್ಟ್ ಏನು ಹೇಳಿತು? ನ್ಯಾಯಮೂರ್ತಿ ಎಂ. ನಾಗಪ್ರಸನ್ನ ಅವರು ಈ ಕೆಳಗಿನ ಮಹತ್ವದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಆಸ್ತಿ ಹಕ್ಕು, ಪಾಲು, ಉತ್ತರಾಧಿಕಾರ ಮತ್ತು ವಿಭಜನೆಗೆ ಸಂಬಂಧಿಸಿದ ವಿವಾದಗಳು ಮೂಲತಃ ಸಿವಿಲ್ ಸ್ವರೂಪದ ವಿವಾದಗಳು. ಅಂತಹ ವಿವಾದಗಳಲ್ಲಿ ಕ್ರಿಮಿನಲ್ ಕಾನೂನನ್ನು ಬಳಸಿಕೊಂಡು ಎದುರಾಳಿಗಳ ಮೇಲೆ ಒತ್ತಡ ಹೇರುವುದು ಕಾನೂನಿನ ದುರುಪಯೋಗ. ಸಿವಿಲ್ ನ್ಯಾಯಾಲಯದಲ್ಲಿ ಈಗಾಗಲೇ ಪರಿಹಾರ ಲಭ್ಯವಿರುವಾಗ ಅದೇ ವಿಷಯಕ್ಕೆ ಕ್ರಿಮಿನಲ್ ಪ್ರಕ್ರಿಯೆ ಆರಂಭಿಸುವುದು ಸಮಂಜಸವಲ್ಲ. ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಬೆದರಿಕೆ, ಕಿರುಕುಳ ಅಥವಾ ಸಂಧಾನಕ್ಕೆ ಒತ್ತಾಯಿಸುವ ಸಾಧನವಾಗಿ ಬಳಸಲು ಅವಕಾಶ ನೀಡಲಾಗುವುದಿಲ್ಲ. ಹೈಕೋರ್ಟ್ ನೀಡಿದ ಆದೇಶ: 73 ವರ್ಷದ ತಾಯಿ ಮತ್ತು ಹಿರಿಯ ಮಗಳ ವಿರುದ್ಧ ದಾಖಲಾಗಿದ್ದ ಫೆರ್ ಹಾಗೂ ಕ್ರಿಮಿನಲ್ ಕ್ರಮಗಳನ್ನು ರದ್ದುಪಡಿಸಲಾಯಿತು. ಕಿರಿಯ ಮಗಳು ತನ್ನ ಆಸ್ತಿ ಹಕ್ಕು ಪಡೆಯಲು ಸಿವಿಲ್ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಮುಂದುವರಿಸಬಹುದು ಎಂದು ನ್ಯಾಯಾಲಯ ತಿಳಿಸಿತು. ಈ ತೀರ್ಪಿನ ಕಾನೂನು ಮಹತ್ವ: ಈ ತೀರ್ಪು ಕೆಳಗಿನ ತತ್ವವನ್ನು ಮತ್ತೊಮ್ಮೆ ದೃಢಪಡಿಸುತ್ತದೆ. ಪ್ರತಿಯೊಂದು ಆಸ್ತಿ ವಿವಾದವೂ ಕ್ರಿಮಿನಲ್ ಅಪರಾಧವಾಗುವುದಿಲ್ಲ. ದಾಖಲೆಗಳ ಮಾಲೀಕತ್ವ, ಪಾಲು, ಖಾತೆ ಬದಲಾವಣೆ ಅಥವಾ ಉತ್ತರಾಧಿಕಾರ ಕುರಿತ ವಿವಾದಗಳು ಸಾಮಾನ್ಯವಾಗಿ ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಗೆ ಸೇರುತ್ತವೆ. ಆದರೆ ಆರಂಭದಿಂದಲೇ ಸ್ಪಷ್ಟವಾದ ವಂಚನೆ, ನಕಲಿ ದಾಖಲೆ ಸೃಷ್ಟಿ ಅಥವಾ ಇತರ ಅಪರಾಧದ ಅಂಶಗಳು ಸ್ವತಂತ್ರವಾಗಿ ಇದ್ದರೆ ಸಂದರ್ಭಾನುಸಾರ ಕ್ರಿಮಿನಲ್ ಕ್ರಮ ಸಾಧ್ಯವಾಗಬಹುದು. ಸಾರ್ವಜನಿಕರಿಗೆ ಸಂದೇಶ: ಆಸ್ತಿ ಅಥವಾ ಕುಟುಂಬದ ಪಾಲು ಸಂಬಂಧಿತ ವಿವಾದ ಉಂಟಾದರೆ ಮೊದಲು ಅದರ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಬೇಕು. ಅದು ನಿಜವಾದ ಸಿವಿಲ್ ವಿವಾದವಾಗಿದ್ದರೆ ಸಿವಿಲ್ ನ್ಯಾಯಾಲಯದಲ್ಲಿಯೇ ಪರಿಹಾರ ಪಡೆಯಬೇಕು. ಕೇವಲ ಒತ್ತಡ ತರಲು ಅಥವಾ ಎದುರಾಳಿಯನ್ನು ಕಿರುಕುಳ ನೀಡಲು ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಪ್ರಯತ್ನವನ್ನು ನ್ಯಾಯಾಲಯಗಳು ಒಪ್ಪುವುದಿಲ್ಲ. ಶ್ರೀಕಾಂತ್, ಟಿ.ವಿ. ವಕೀಲರು.